ಅದ್ದೂರಿಯಾಗಿ ನಡೆದ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಶನಿವಾರ ಅದ್ದೂರಿಯಾಗಿ ನೆರವೇರಿತು. ದೇವಾಲಯದಲ್ಲಿ ಬೆಳಗ್ಗೆ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ, ಹೋಮ ಹವನಗಳು ಹಾಗೂ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಗಂಧೋತ್ಸವ ನಡೆಸಲಾಯಿತು. ಉತ್ಸವದಲ್ಲಿ ದೇವರ ಮೂರ್ತಿಗಳನ್ನು ಕರೆತಂದು ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್. ಪ್ರತಿರವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಲಕ್ಷ್ಮೀ ನರಸಿಂಹಸ್ವಾಮಿ ಈ ದೇವಸ್ಥಾನವು ಗ್ರಾಮದ ಮಧ್ಯಭಾಗದಲ್ಲಿ ಗರುಡಾಕಾರದ ಚಿಕ್ಕ ಬೆಟ್ಟದ ಮೇಲೆ ಇರುವ ಕಾರಣ ಈ ದೇವಾಲಯಕ್ಕೆ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಎಂಬ ಹೆಸರು ಬಂದಿದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ರಥೋತ್ಸವದ ಸಂದರ್ಭದಲ್ಲಿ ನೆರೆಯ ಆಂಧ್ರ ಪ್ರದೇಶದ ಕದರಿಯಿಂದ ಗರುಡ ಪಕ್ಷಿ ಬಂದು ರಥದ ಸುತ್ತ 3 ಪ್ರದರ್ಶನ ಹಾಕಿದ ನಂತರ ರಥಕ್ಕೆ ಚಾಲನೆ ನೀಡುವ ಸಂಪ್ರದಾಯವಿದ್ದು, ಅದರಂತೆ ಈ ವರ್ಷ ಗರುಡನ ಪ್ರದಕ್ಷಿಣೆಯಾಗದ ಹಿನ್ನೆಲೆಯಲ್ಲಿ ಭಕ್ತರು ನಿರಾಸೆ ಮೂಡುವಂತೆ ಇತ್ತು. ಹಾಗಾಗಿ ಆಕಾಶದತ್ತ ನೋಡಿ ದೇವರನ್ನು ಸ್ಮರಿಸಿ ರಥವನ್ನು ಎಳೆಯಲಾಯಿತು. ರಥೋತ್ಸವದ ಸ್ಥಳದಲ್ಲಿ ವಿವಿಧ ಬಗೆಯ ಮಕ್ಕಳ ಆಟಿಕೆಗಳು, ತುತ್ತೂರಿ, ಬಗೆ ಬಗೆಯ ಬೆಲೂನ್ ಮತ್ತಿತರ ಆಟದ ಸಾಮಗ್ರಿಗಳ ಅಂಗಡಿ ಮಳಿಗೆಗಳು ತೆರೆಯಲಾಗಿತ್ತು. ಈ ವೇಳೆ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಇದರ ಜೊತೆಗೆ ಬೂರುಗು, ಬೂಂದಿ, ಬತಾಸು, ಕಾಶಿ ದಾರಗಳು, ಸರಗಳು ಸೇರಿದಂತೆ ಹಲವಾರು ಸಾಮಗ್ರಿಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು. ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇತ್ತು. ಈ ಬ್ರಹ್ಮೋತ್ಸವದಲ್ಲಿ ಒಂದು ವಿಶೇಷ ಏನೆಂದರೆ, ಇಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಭಗವಂತ ಬಂದು ಆ ರಥದಲ್ಲಿ ನೆಲೆಸಿರುವ ನಂತರ ಗರುಡ ಪಕ್ಷಿ ಒಂದು ಬಂದು ಆ ರಥಕ್ಕೆ ಪ್ರದಕ್ಷಿಣೆ ಮಾಡಿ 3 ಪ್ರದಕ್ಷಿಣೆ ಮಾಡಿ ಆ ಭಕ್ತರನ್ನು ಆಶೀರ್ವಾದ ಮಾಡಿ ಆ ಭಗವಂತ ಆ ಪಕ್ಷಿ ರೂಪದಲ್ಲಿ ಇರುವಂತಹ ಗರುಡ ಪಕ್ಷಿ ಎಲ್ಲಿ ಹೋಗ್ತಾರೋ ಯಾರಿಗೂ ಕಾಣೋದಿಲ್ಲ. ಆ ಪಕ್ಷಿ ಬಂದು 3 ಪ್ರದಕ್ಷಿಣೆ ಹಾಕುವವರೆಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ನೋಡುವ ಒಂದು ಅವಕಾಶ ಇದೆ. ಅದು ವಿಶೇಷವಾದಂತಹ ಇಲ್ಲಿ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ. ಗರುಡಾದ್ರಿ ಅಂದ್ರೆ ಈ ಬೆಟ್ಟ, ಅದ್ರಿ ಅಂದ್ರೆ ಬೆಟ್ಟ. ಆ ಗರುಡನ ಹೆಸರಿನಲ್ಲಿರುವಂತಹ ಈ ಬೆಟ್ಟದ ಮೇಲೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿದ್ದಾರೆ.
ಅದು ಸ್ವಯಂ ವ್ಯಕ್ತವಾಗಿ ನೆಲೆಸಿದ್ದಾರೆ. ಆದ್ದರಿಂದ ಇದು ಬಹಳ ವಿಶೇಷವಾದಂತಹ ದೇವಾಲಯ. ಭಕ್ತರ ಒಂದು ಮನೋಭಿಷ್ಟವನ್ನು ನೆರವೇರಿಸಲು ಇಲ್ಲಿ ಆ ಭಗವಂತನು ಯಾವಾಗಲೂ ಸಿದ್ಧವಾಗಿರ್ತಾನೆ. ಭಕ್ತಾನ ವಿನೋದಾರ್ಥಂ ಕರೋಮಿ ವಿವಿಧ ಕ್ರಿಯಾ ಅಂತ ಹೇಳಿದಂತೆ ಭಕ್ತರ ಒಂದು ಸಂತೋಷಕ್ಕಾಗಿ ಭಗವಂತ ಯಾವಾಗಲೂ ದೇವಾಲಯದಲ್ಲಿ ಇರ್ತಾನೆ ಅನ್ನೋದಕ್ಕೆ ಈ ನಿಟ್ಟೇಮರಿ ಕ್ಷೇತ್ರದಲ್ಲಿರುವಂತಹ ಈ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಯೇ ಸಾಕ್ಷಿ ಅಂತ ಹೇಳಬಹುದು. ಹುಟ್ಟಿ ಬೆಳೆದವನು. ನನಗೆ 87 ವರ್ಷ. 6ನೇ ವರ್ಷದಿಂದ ಈ ದೇವಸ್ಥಾನ ಬರ್ತಾ ಇದ್ದೀನಿ. ಆವಾಗ ಗರುಡಾದ್ರಿ ಲಕ್ಷ್ಮೀ ನರಸಿಂಹ ಅನ್ನೋದು ನನಗೇನು ಗೊತ್ತಿರಲಿಲ್ಲ. ಕ್ರಮೇಣ ಗೊತ್ತಾಗ್ತಾ ಬರ್ತಿಲ್ಲ. ಅದಕ್ಕೆ ಮೂಲವಾಗಿ ಗರುಡಾದ್ರಿ ವಿಶೇಷ ಏನಪ್ಪ ಅಂದರೆ ಈ ಕೆಳಗಡೆ ದೇವಸ್ಥಾನ ಇದೆ. ಅದು ಗರುಡಾದ್ರಿನೂ ಇದ್ದಾರೆ, ಆಂಜನೇಯನೂ ಇದ್ದಾರೆ. ಗರುಡಾದ್ರಿಯಿಂದ ಅಲ್ಲಿ ವಿಶಿಷ್ಟವಾಗಿ ಏನಾಗಿದೆ ಅಂದರೆ ದೇವರಿಗೆ ಶ್ರೀಮನ್ನಾರಾಯಣನಿಗೆ ಸೂರ್ಯಚಂದ್ರ ಕಣ್ಣುಗಳು, ಸೂರ್ಯ ಸುಧಾಕರ ಲೋಚನ ಅಂತಾರೆ. ಅಲ್ಲಿ ಸೂರ್ಯಚಂದ್ರನಿದ್ದಾರೆ. ಅಲ್ಲಿ ಶಂಕುಚಕ್ರಗಳಿವೆ. ಶಂಕುಚಕ್ರಗಳು ಹೀಗಿದೆ ಅಂತಾರೆ. ಅದೇ ಗಾಳಿ ತೇಲಾಡ್ತಾ ಇರುತ್ತೆ. ಯಾರೋ ಹಿಡ್ಕೊಂಡೇ ಇರ್ಬೇಕು ತಾನೆ. ಹಾಗಾಗಿ ಸ್ವಾಮಿ ಅಗೋಚರನಾಗಿ ಕಣ್ಣಿಗೆ ಕಾಣಿಸ್ತೀರಾ, ಈಗಲೂ ಗರುಡಾದ್ರಿ ಮೇಲೆ ಇದ್ದಾನೆ ಅನ್ನೋ ಒಂದು ಭಾವನೆ ಬರುತ್ತೆ.